ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಹೋರಾಟದ ಬಲ ಇಂದು ಫಲ. ನಮ್ಮ ಆತ್ಮೀಯರಾದ ಶ್ರೀಯುತ ಬಂಗಲೆ ಮಲ್ಲಿಕಾರ್ಜುನರವರು ನಮ್ಮ ನಾಡಿನ ಸಮಸ್ತ ಪತ್ರಕರ್ತರ ಕಲ್ಯಾಣಕ್ಕಾಗಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಹುಟ್ಟುಹಾಕಿ ಆ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ನಮ್ಮ ನಾಡಿನ ಎಲ್ಲಾ ಬಗೆಯ ಪತ್ರಕರ್ತರ ಸಂಪಾದಕರು ಹಾಗೂ ವರದಿಗಾರಿಗೆ ಆಗುತ್ತಿರುವ ಸಂಕಷ್ಟ ನಿವಾರಿಸುವ ಸಲುವಾಗಿ ಸರ್ಕಾರದ ವಿರುದ್ಧ ನಿರಂತರ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು, ಜೊತೆಗೆ ಅವರ ಧರ್ಮಪತ್ನಿಯವರನ್ನ ಕರೆದುಕೊಂಡು ಪ್ರತಿಯೊಂದು ಜಿಲ್ಲೆಯಲ್ಲಿ ನೂರಾರು ತಾಲೂಕಿನ ಸಂಚಾರ ಮಾಡಿ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳನ್ನು ನೇಮಕ ಮಾಡುವುದರ ಜೊತೆಗೆ 11 ತಿಂಗಳಲ್ಲಿ ಧ್ವನಿ ಸಂಘಟನೆ ಹೆಮ್ಮರವಾಗಿ ಬೆಳೆಸಿದ್ದಾರೆ. ಜೊತೆಗೆ ಪತ್ರಕರ್ತರ ವಿವಿಧ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಅಧಿವೇಶನ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಡೆದ ಪತ್ರಕರ್ತರ ಭವ್ಯ ಸಮಾರಂಭದಲ್ಲಿ ಒಕ್ಕೊರಲಿಂದ ಸರ್ಕಾರಕ್ಕೆ ಕಾನೂನು ನ್ಯಾಯಾಲಯದ ಮೂಲಕ ಕಾನೂನು ಹೋರಾಟ ಮಾಡುತ್ತಾ ಬಂದಿರುವುದರಿಂದ ಬಂಗಲೆ ಮಲ್ಲಿಕಾರ್ಜುನ ಅವರ ನಿರಂತರ ಹೋರಾಟದ ಪ್ರತಿಫಲವೇ ಇಂದು ನಮ್ಮ ನಾಡಿನ ಸಮಸ್ತ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ ದೊರೆತಂತಾಗಿದೆ. ಪತ್ರಕರ್ತರು ಉಚಿತ ಬಸ್ ಪಾಸ್ ಸೌಲಭ್ಯ ಸಿಕ್ಕಿದ್ದು ಕೇವಲ ಬಂಗಲೆ ಮಲ್ಲಿಕಾರ್ಜುನ ಅವರ ಹೋರಾಟದಿಂದ ಮಾತ್ರ. ಎಷ್ಟೋ ವರ್ಷಗಳಿಂದ ಯಾರ್ಯಾರು ಏನೇನೋ ಮನವಿ ಕೊಟ್ಟಿರಬಹುದು, ಆದರೆ ಅದನ್ನು ಯಾವುದೂ ಲೆಕ್ಕಕ್ಕಿಲ್ಲ ಎಂಬುದನ್ನು ಎಲ್ಲರಿಗೂ ಗೊತ್ತು. ಆದರೆ ಕೆಲವೊಂದಿಷ್ಟು ಮಹಾಶಯರು ನಾವೇ ಮಾಡಿದ್ದೇವೆ ಎನ್ನುವ ಥರ ಪೋಸ್ ಕೊಟ್ಟಿದ್ದಾರೆ. ಇವತ್ತು ಫ್ರೀ ಬಸ್ ಪಾಸ್ ಸೌಲಭ್ಯ ಸಿಕ್ಕಿದ್ದು ಬಂಗಲೆ ಮಲ್ಲಿಕಾರ್ಜುನ ಅವರ ನಿರಂತರ ಸರ್ಕಾರಕ್ಕೆ ಪ್ರಯತ್ನ, ವಿವಿಧ ರೀತಿಯಲ್ಲಿ ಎಚ್ಚರಿಕೆ ನೀಡಿದ ಪ್ರತಿಫಲವೇ ಇವತ್ತು ಎಲ್ಲರೂ ಸಂತಸ ಪಡುವಂತಾಗಿದೆ ಎಂದು ಸಂತೋಷದಿಂದ ಹೇಳಬೇಕು. ಈ ನಿಟ್ಟಿನಲ್ಲಿ ರಾಮದುರ್ಗ ಕಾನಿಪ ಘಟಕ ಮಲ್ಲಿಕಾರ್ಜುನ್ ಬಂಗ್ಲೆ ದಂಪತಿಗಳು ಅವರಿಗೆ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಸೃಷ್ಟಿಕರ್ತ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯ ಆರೋಗ್ಯ, ಆಯುಷ್, ಸಂಪತ್ತು, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿಕ್ಕೆಂದು ಹಾರೈಸುತ್ತೇವೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಧ್ಯಕ್ಷ MK ಯಾದವಾಡ್, ಪದಾಧಿಕಾರಿಗಳು, ಸದಸ್ಯರು ತಿಳಿಸಿದರು.